ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಏನಿವತ್ತು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಎಲ್ಲ ಕಡೆ ಕೂಡ ಔಷಧಿ ಮಾತ್ರೆ ಕಾಯಿಲೆಗಳು ಕೇಳಿ 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 ನಿಮಗೂ ಕೂಡ ಸಾಕಷ್ಟು ಬೇಸರ ಆಗಿದೆ ಅಲ್ವಾ? ನೋಡಿ, ಒಂದು ವಿಶೇಷ ಹೊಸ ಸುದ್ದಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಮನುಷ್ಯನ ಕಾಯಿಲೆಗಳಿಗೆ ಕೇಳಿ ಕೇಳಿ ಬೇಜಾರಾಗಿದೆ ಅಲ್ವಾ? ಅದರ ಗುಣ ಮಾಡೋಕ್ಕೋಸ್ಕರ ಡ್ರಗ್ಲೆಸ್ ಥೆರಪಿ ಇದೊಂದು ಹೊಸ ಕಾನ್ಸೆಪ್ಟು. ಈಗ 21ನೇ ಶತಮಾನದಲ್ಲಿ, ಬಹಳ ಹಿಂದೆ ಮನುಷ್ಯ ಗುಹೆಯಲ್ಲಿ ವಾಸಿಸ್ತಾ ಇದ್ದಾಗ ಅವನಿಗೇನು ಔಷಧಿ ಇತ್ತ, ಮಾತ್ರೆ ಇತ್ತ, ಏನೂ ಇರಲಿಲ್ಲ. ಅವನಿಗೆ ಒಂದು ಎಂಜಲನ್ನು ತನ್ನ ಕೈಗೆ ಸವರ್ಕೊಂಡು ಹಾಗೆ ತನ್ನ ಗಾಯಗಳನ್ನು ರಕ್ತ ಸುರಿತಾ ಇದ್ದಿದ್ದನ್ನು ಹಾಗೆ ಸರಿ ಮಾಡ್ಕೋತಾ ಇದ್ದ. ಹಾಗೆ ಕ್ರಮೇಣ ಮುಂದುವರಿತಾ ಅವನ ದೇಹದಲ್ಲಿ ಆ ಬ್ರೈನ್ ಆ್ಯಕ್ಟಿವೇಟ್ ಆಗಿ ಹೊಸ ಅನ್ವೇಷಣೆಗಳನ್ನು ಮಾಡ್ತಾ ಅವನು ಇವತ್ತು ಈ ಕೆಮಿಕಲ್ ಯುಗಕ್ಕೆ ಬಂದ. 21ನೇ ಶತಮಾನದಲ್ಲಿ ಈ ಕೆಮಿಕಲ್ ಯುಗ ಎಷ್ಟು ಬಂದಿದೆ ಅಂದರೆ ಸಾಕಪ್ಪ, ಇದು ಈ ಔಷಧಿ ಮಾತ್ರೆಗಳು ಯಾವುದನ್ನು ನಂಬೋದು ಯಾವುದನ್ನು ಬಿಡೋದು, ಜನಗಳು ಈಗ ಕಲಸು ಮೇಲೋಗರ ಹೋಗಿದೆ ಬ್ರೈನ್ ಎಲ್ಲ ಕಂಪ್ಲೀಟು. ಯಾಕಂದರೆ ಯಾವುದ್ರಲ್ಲೂ ನಂಬಿಕೆ ಬರ್ತಾ ಇಲ್ಲ. ಹಾಗಂದ್ಬಿಟ್ಟು ಬಿಡೋ ಹಾಗೂ ಇಲ್ಲ. ಮತ್ತು ಏನು ಮಾಡಬೇಕು ಈ ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ? ಇದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾರನ್ನೇ ಕೇಳಿ ಅವರವರ ಮೂಗಿಗೆ ನೇರಕ್ಕೆ ಸಂಬಂಧಪಟ್ಟಂತಹ ಒಂದು ಸಲಹೆಗಳನ್ನು ಕೊಡ್ತಾ ಹೋಗ್ತಿರ್ತಾರೆ. ಇದನ್ನು ಸರಿ ಮಾಡಿ ಹೀಗಾಗತ್ತೆ, ಅದನ್ನು ತಗೊಳ್ಳಿ ಹೀಗಾಗತ್ತೆ. ಹಾಗಾದರೆ ನಮ್ಮ ಸ್ವಂತಿಕೆ ಎಲ್ಲಿ ಹೋಯಿತು? ಒಂದು ಕ್ಷಣ ಅನಿಸುತ್ತಲ್ವ, ಕನ್ಫ್ಯೂಸ್ ಆಗುತ್ತಲ್ವ? ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿರುವಂತಹ ಅಂತರ್ಗತ ಶಕ್ತಿಯನ್ನು ನಾವು ಬಳಸಿಕೊಂಡಾಗ ಈ ಒಂದು ತೊಳಲಾಟದಿಂದ ನಾವು ಹೊರಗಡೆ ಬರ್ಬೋದು, ಸಾಧ್ಯ ಇದೆ. ಕಾರಣ ನಮ್ಮ ಆತ್ಮಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ಒಂದು ಸತಿ ನಮಗೆ ಆಶ್ಚರ್ಯ ಆಗುತ್ತೆ. ಹಿಂದೆ ಸ್ವಾಮಿ ವಿವೇಕಾನಂದ ಒಂದು ಸತಿ ಹೇಳಿದರು, ಏಳಿ ಎದ್ದೇಳಿ ನಿದ್ದೆ ಗಣ್ಣನು ಕೀಳಿ ಹೊದ್ದಿದ್ದ ವೇದ ಗಂಬಳೆಯ ಮೂಲೆಗೊಯ್ದು. ಅದು ಆ ಕಾಲಕ್ಕೆ. ಈಗ ಸಪೋಸ್ ಅದೇ ವಿವೇಕಾನಂದ ಸ್ವಾಮಿಗಳು ಇದ್ದಿದ್ದರೆ ಈ ಥರ ಹೇಳ್ತಾಯಿದ್ರು, ಏಳಿ ಎದ್ದೇಳಿ ನಿದ್ದೆ ಗಣ್ಣನು ಕೀಳಿ ವೈದ್ಯ ಸಮೂಹವನ್ನು ದೂರ ಮಾಡಿ. ಅಂದರೆ ಈಗ ಏನಾಗಿದೆ, ಡಾಕ್ಟ್ರು ಔಷಧಿಗಳು, ಕೆಮಿಕಲ್ ಔಷಧಿಗಳು ಕೇಳಿ ಭಯ ಬಂದುಬಿಟ್ಟಿದೆ. ಯಾವ ನಿಜವಾದ ಡಾಕ್ಟ್ರು, ಯಾರು ಒಳ್ಳೆಯವರು ಕೆಟ್ಟವರು, ಅದನ್ನು ಅನಲೈಸೇ ಮಾಡೋಕ್ಕಾಗ್ತಾ ಇಲ್ಲ ನಾವು. ಆದ್ದರಿಂದ ಕ್ಷಣಕಾಲ ಈ ವೈದ್ಯ ಸಮೂಹವನ್ನು ದೂರ ಇಟ್ಟು ನಮ್ಮ ಆರೋಗ್ಯದ ಕಡೆಗೆ ಗಮನವನ್ನು ಕೊಡೋಣ. ಕೇಳ್ಬೋದು, ಹಾಗಾದರೆ ವೈದ್ಯರು ತಪ್ಪ? ಖಂಡಿತ ಇಲ್ಲ. ಯಾಕಂದರೆ ವೈದ್ಯೋ ನಾರಾಯಣೋ ಹರಿ. ಯಾಕಂದರೆ ವೈದ್ಯ ಅಂತಂದರೆ ಅದು ತಮಾಷೆ ಅಲ್ಲ. ಅವರು ಸಾಕಷ್ಟು ರಿಸರ್ಚ್ಗಳು ಮಾಡಿ ಪರಂಪರಾಗತದಿಂದ ಓದಿ ಈ ಮೈಕ್ರೋ ಅನಾಲಿಸಿಸ್ ಎಲ್ಲ ಮಾಡಿ ಒಂದು ಸ್ಟ್ಯಾಂಡರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಖಂಡಿತ ಅವ್ರಿಗೆ ಗೌರವವನ್ನು ಸಲ್ಲಿಸೋಣ. ಆದರೆ ಈ ಮಟ್ಟ ಏನಾಗ್ತಾ ಇದೆ ಅಂತಂದರೆ, ಎಲ್ಲಿ ಮನುಷ್ಯನ ನೈತಿಕತೆ ಕುಸಿತಾ ಇದೆಯೋ, ಎಲ್ಲಿ ಮಾರ್ಕೆಟಿಂಗ್ ಜಾಸ್ತಿ ಆಗ್ತಾ ಇದೆಯೋ, ಹಾಗಾಗಿ ಒಳ್ಳೆಯ ಡಾಕ್ಟ್ರು ಕೂಡ ಅವ್ರಿಗೆಲ್ಲ ಗೊತ್ತಿದ್ರೂ ಕೂಡ ಅದನ್ನು ಅವರು ಚಾಲನೆಗೆ ತರಲಾರದಂತಹ ಸ್ಥಿತಿಯನ್ನು ತಲುಪಿದ್ದಾರೆ. ತುಂಬ ಒಳ್ಳೆಯ ಡಾಕ್ಟ್ರು ಯಾರು ಒಂದು 5 ರೂಪಾಯಿಗೆ ಔಷಧಿ ಕೊಡ್ತೇನೆ ಅಂದರೆ ಅದೇ ವೈದ್ಯ ಸಮೂಹ ಅವ್ರನ್ನ ಬೈತಾರೆ, ನನ್ನ ಮಾರ್ಕೆಟಿಂಗ್ ಹಾಳಾಗುತ್ತೆ, ನೀನು ಹಿಂಗೆ ಮಾಡಬೇಡ ಅಂತ. ಹಾಗಾಗಿ ನಾವು ಇವತ್ತು ಏನಾಗಿದೆ, ವೈದ್ಯರು ಒಳ್ಳೆಯವರನ್ನೇ, ಆ ವೈದ್ಯ ಒಂದು ಏನು ಫಾಲೋ ಮಾಡ್ತಾ ಇದ್ದಾರಲ್ಲ ಮೆಥಡು, ಅದು ಕೂಡ ಚೆನ್ನಾಗಿದೆ. ಆದರೆ ಒಂದು ನಮ್ಮ ರಾಷ್ಟ್ರದ ಅಥವಾ ಒಂದು ನಮ್ಮ ಈ ಪ್ರಪಂಚದ ವ್ಯವಸ್ಥೆ ಇದೆಯಲ್ಲ, ಅದರಿಂದಾಗಿ ನಾವು ಈ ಆರೋಗ್ಯದ ಬಗ್ಗೆ, ಕೆಮಿಕಲ್ ಔಷಧಿಗಳ ಬಗ್ಗೆ ನಾವು ಕಾಮೆಂಟ್ ಮಾಡಬೇಕಾಗಿದೆ ವಿನಃ ವೈದ್ಯರ ಬಗ್ಗೆ ಖಂಡಿತ ಅಲ್ಲ. ವೈದ್ಯರಿಗೆ ನಾವು ಕೊಡಬೇಕಂತಹ ಗೌರವವನ್ನು ಖಂಡಿತ ನಾವು ಕೊಡಲೇಬೇಕು. ಅವರ ಸಾಧನೆಗೆ ರಿಯಲಿ ಹ್ಯಾಂಡ್ಸ್ ಆಫ್. ಆದರೆ ನಮ್ಮ ಆರೋಗ್ಯದ ಕಥೆ ಏನು? ಮನುಷ್ಯನ ಆರೋಗ್ಯ ಯಾತಕ್ಕೋಸ್ಕರ ಹದಗೆಡುತ್ತೆ? ನೋಡಿ, ನಾವು ಎಷ್ಟೋ ಸತಿ ನಮ್ಮ ಕ್ಲಿನಿಕ್ಗಳಿಗೆ ಬರ್ತಾ ಇರ್ತಾರೆ, ನಾನೊಬ್ಬ ಕಾಸ್ಮಿಕ್ ಹೀಲರ್, ಅಂದರೆ ಕಾಸ್ಮಿಕ್ ಎನರ್ಜಿಗಳನ್ನು ಉಪಯೋಗಿಸ್ಕೊಂಡು ಒಂದು ವ್ಯಕ್ತಿಗೆ ಬರುವಂತಹ ವ್ಯಕ್ತಿಗಳಿಗೆ ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, 3 ತರಹದ ತೊಂದರೆಗಳನ್ನು ನಾನು ಹೀಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದೀನಿ. ಕೇಳ್ಬೋದು, ಪ್ರಪಂಚದಲ್ಲಿ ಎಷ್ಟು ಥರ ತೊಂದರೆಗಳಿವೆ ಅಂತ. ನನ್ನ ಪ್ರಕಾರ 3 ಥರ ಬಂಧುಗಳೇ. ಒಂದು ಮಾನಸಿಕ ಅಥವಾ ದೈಹಿಕ, ಅದು ದೇಹಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ. 2ನೇದು ಫೈನಾನ್ಷಿಯಲ್ ಪ್ರಾಬ್ಲಮ್ಮು. 3ನೇದು ಆಧ್ಯಾತ್ಮಿಕ. ಈ 3 ಗುಂಪುಗಳಿದೆಯಲ್ಲ, ಈ 3 ಗುಂಪುಗಳ ಬಿಟ್ಟು 4ನೆಯ ತೊಂದರೆ ಪ್ರಪಂಚದಲ್ಲೇ ಇಲ್ಲ. ಹಾಗಾದರೆ 3 ಕೂಡ ಸರಿ ಮಾಡ್ಬೋದಾ? ಖಂಡಿತ ಸಾಧ್ಯ ಇದೆ. ಕೆಲವು ಇವತ್ತಿನ ಹೊಸ ಅನ್ವೇಷಣೆ ಏನಲ್ಲ, ಋಷಿಗಳ ಕಾಲದಿಂದ ಕೂಡ ಇದನ್ನೆಲ್ಲ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚೆಗೆ
ನಮ್ಮ ಈ ಹಣಕಾಸು ಆರ್ಥಿಕ ವ್ಯವಸ್ಥೆಗಳ ಒಂದು ಕಲಬೆರಕೆಯಿಂದ ನಮ್ಮ ಈ ಸಿಸ್ಟಮ್ಗಳನ್ನ ನಾವು ಮರಿತಾ ಹೋಗ್ತಾ ಇದ್ದೀವಿ ಬಂಧುಗಳೇ. ಹಾಗಾದ್ರೆ ಏನು ಮಾಡಬೇಕು? ಮೊದಲು ಆರೋಗ್ಯಕ್ಕೆ ತಗೋಣ. ಯಾಕೆ ನಮ್ಮ ಈ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಆರೋಗ್ಯ ಮತ್ತು ಆಧ್ಯಾತ್ಮ ಎರಡು ಬೇರೆ ಬೇರೆನಾ? ಖಂಡಿತ ಅಲ್ಲ. ಆರೋಗ್ಯ ಮತ್ತು ಆಧ್ಯಾತ್ಮ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ಒಂದಕ್ಕೆ ಒಂದು ಪೂರಕ, ಒಂದು ಇಲ್ಲದೆ ಇನ್ನೊಂದು ಇರೋಕ್ಕೆ ಸಾಧ್ಯನೇ ಇಲ್ಲ. ಹಿಂದೆ ಒಂದು ಕಾಲದಲ್ಲಿ ಬರೀ ಓದ್ತಾ ಇದ್ದರೆ ದೇವರು ದಿಂಡರು ಏನೂ ಬೇಕಾಗಿಲ್ಲ, ಕಂಪ್ಲೀಟ್ ಪೂರ್ತಿ ಸೈಂಟಿಫಿಕ್ ಆಗಿ ಓದಿ ರಿಸರ್ಚ್ ಮಾಡು ಅಂತ ಹೇಳ್ತಾ ಇದ್ವಿ ನಾವು ಮಕ್ಕಳುಗಳಿಗೆ. ಇವತ್ತು ಏನಾಗಿದೆ, ಬರೀ ಅದು ಒಂದೇ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಗಾದೆ ಇದೆ, ಡಾಕ್ಟರ್ ಕ್ಯಾನ್ ಆಪರೇಟ್, ಡಿವೈನ್ ಕ್ಯಾನ್ ಹೀಲ್ ಅಂತ. ಅಂದರೆ ಡಾಕ್ಟರ್ ಆಪ್ರೇಷನ್ ಮಾಡ್ತಾನೆ, ಆದರೆ ಅದು ಹೀಲಿಂಗ್ ಮಾಡಬೇಕಾದ್ರೆ ಆ ದೈವಿ ಶಕ್ತಿ, ಕಾಸ್ಮಿಕ್ ಎನರ್ಜಿನೇ ಬೇಕು ಅಂತ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಈಗ ಏನು ಹೇಳ್ತಾ ಇದೆ ಅಂದರೆ, ಡಾಕ್ಟರ್ ಕ್ಯಾನ್ ಆಪರೇಟ್ ಆ್ಯಂಡ್ ಹೀಲ್, ಬಟ್ ಯಾರು ಹೀಲ್ ಮಾಡೋರು? ಡಿವೈನ್ ಕ್ಯಾನ್ ಹೀಲ್, ಬಟ್ ಡಾಕ್ಟರ್ ಕ್ಯಾನ್ ಗಿವ್ ದಿ ಬಿಲ್. ಆ ಮಟ್ಟಕ್ಕೆ ಬಂದುಬಿಟ್ಟಿದೆ ಈಗ. ದೇವ್ರು ಗುಣ ಮಾಡ್ತಾನೆ, ಡಾಕ್ಟ್ರೇ ಮಾಡ್ತಾನೆ, ಬಿಲ್ ಕೊಡ್ತಾನೆ. ಇವೆಲ್ಲ ನೋಡಿದಾಗ ಏನಿಸ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಈ ಹೀಲಿಂಗ್ ಅನ್ನೋ ಒಂದು ಪದ ಇದೆಯಲ್ಲ, ನಾವು ಮಾಡ್ತಿರೋದಲ್ಲ. ಯಾವುದೋ ಒಂದು ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದಲ್ಲಿರುವಂತಹ ಒಂದು ಎನರ್ಜಿನ ಹೊರಗಡೆ ಇರುವಂತಹ ಎನರ್ಜಿಗೆ ಬ್ಯಾಲೆನ್ಸಿಂಗ್ ಮಾಡಿದಾಗ ಆರೋಗ್ಯ ಸರಿ ಹೋಗುತ್ತೆ. ಯಾಕಂದರೆ ಈ ಪ್ರಾಣಿಗಳಿಗೂ ಮನುಷ್ಯನಿಗೂ ಒಂದೇ ಒಂದು ವ್ಯತ್ಯಾಸ ಏನೇ, ಪ್ರಾಣಿಗಳು ಪಾಪ ಪ್ರಾಣಿಗಳಷ್ಟೇ, ಅದು ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ಳುತ್ತವೆ, ನಮ್ಮ ಥರ ಆಲೋಚನೆ ಮಾಡೋದಿಲ್ಲ, ತಿನ್ನುತ್ತೆ, ಮಲಗಿರುತ್ತವೆ, ಅಷ್ಟೇ ಅದು ಕೆಲಸ. ಆದರೆ ಮನುಷ್ಯನ ಬುದ್ಧಿ ಹಾಗಲ್ಲ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಒಂದು ಮರ್ಕಟ ಒಂದು ಕೋತಿಗೆ ಮದಿರೆ ಹೆಂಡವನ್ನು ಕುಡಿಸಿ ಒಂದು ಚೇಳನ್ನು ಕಚ್ಚಿದಾಗ ಅದರ ಮನಸ್ಥಿತಿ ಹೇಗಿರುತ್ತೆ ಲೆಕ್ಕ ಹಾಕಿ. ಮನುಷ್ಯ ಹಾಗೆ. ಇವತ್ತು ನೀವು ಸಿಕ್ಕಾಪಟ್ಟೆ ಹೊಟ್ಟೆ ತುಂಬ ಆಹಾರ ಕೊಡಿ ಮನುಷ್ಯನಿಗೆ, ಮೊದಲು ಒಂದು ಸರ್ಟನ್ ಲೆವೆಲ್ವರೆಗೆ ಅದನ್ನು ಸ್ವೀಕರಿಸ್ತಾನೆ. ಅದಾದಮೇಲೆ ಯಾರು ಕೊಟ್ಟಿರ್ತಾರೋ ಅವನ ಸೋರ್ಸನ್ನು ಹುಡ್ಕೋಕೆ ಹೋಗ್ತಾನೆ, ಅವನಿಗೆ ಎಲ್ಲಿಂದ ಬಂತು ಇಷ್ಟೊಂದು. ಹೀಗೆ ಮನುಷ್ಯನ ಬುದ್ಧಿ ಅಳೆಯೋಕ್ಕೆ ಸಾಧ್ಯ ಇದಿಲ್ಲ. ಯಾವ ಕ್ಷಣದಲ್ಲಿ ಯಾವ ರೀತಿ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಯಾವ ಥರ ಒಂದು ಔಷಧಿ ಕೊಡ್ತಾಯಿರಿ, ಕಂಟಿನ್ಯೂಸ ತಗೋತಾ ಇರ್ತಾನೆ, ಸ್ವಲ್ಪ ದಿವಸ ಆದಮೇಲೆ ಅದು ಬಿಟ್ಟು ಇನ್ನೊಂದನ್ನು ಅನ್ವೇಷಣೆ ಮಾಡೋಕ್ಕೆ ಹೋಗ್ತಾನೆ. ಹೀಗಾಗಿ ಮನುಷ್ಯನ ಬುದ್ಧಿ ಮರಕಾಟ, ಅಂದರೆ ಚಂಚಲ. ಹಾಗಾಗಿ ಏನು ಮಾಡಬೇಕು? ಒಂದು ಸ್ಥಿತಪ್ರಜ್ಞವಾಗಿ ಒಂದು ಕಾಯಿಲೆಗೆ ಇಂಥದ್ದೇ ಔಷಧಿ ಅಂತ ಒಂದು ರಾಮಬಾಣವನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈ ಭೂಲೋಕದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟೊಂದು ಜನಗಳನ್ನು ಕೂಡ ಆತ್ಮಗಳು ಅಂತ ಕರೆಯೋಣ. ಒಂದೊಂದು ವ್ಯಕ್ತಿಗಳು ಒಂದೊಂದು ಆತ್ಮಗಳು. ಒಂದು ವೇಳೆ ಒಂದು ಕಾಲದಲ್ಲಿ ನಾವು ಬರೀ ಸೈಂಟಿಫಿಕ್ಕಾಗಿ ಓದಬೇಕು, ಈ ಮೂಢನಂಬಿಕೆಗಳೆಲ್ಲ ತಪ್ಪು ಅಂತ ಇದ್ವು. ಆದರೆ 21ನೇ ಶತಮಾನದ ಅಂತ್ಯದಲ್ಲಿ ಈಗ ನಮಗೆ ನಾವೇ ಪ್ರಶ್ನೆಯನ್ನು ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಈಗ ನಮಗೆ ಬಂದಿದೆ. ಏನದು? ಬರೀ ವೈಜ್ಞಾನಿಕವಾಗಿ ನೋಡ್ತಾ ಇದ್ದರೆ ಸಾಕಾ? ಅಲ್ಲ. ಯಾಕಂದರೆ ವೈಜ್ಞಾನಿಕ ಏನಾಗ್ತಾ ಇದೆ ಅಂತಂದರೆ, ಬರ್ತಾ ಓಡಿ ಬಂದು ಸಮುದ್ರದ ದಂಡೆಯ ಮೇಲೆ ನಿಂತು ಇನ್ನೇನು ನಾವು ನೀರಿಗೆ ಬೀಳಬೇಕು ಆ ಮಟ್ಟಕ್ಕೆ ಬಂದ ಒಂದು ಡೇಂಜರಸ್ ಲೆವೆಲ್ಗೆ ನಾವು ಬರ್ತಾಯಿದ್ದೀವಿ. ಬರೀ ವೈಜ್ಞಾನಿಕ ಅನ್ವೇಷಣೆನೇ ಸಾಲದು, ಬೇಕು ವಿಜ್ಞಾನ ಬೇಕು, ಜ್ಞಾನಾರ್ಧನೆಗೋಸ್ಕರ ವಿಜ್ಞಾನ ಬೇಕು. ಹಿಂದೆ ಹೇಳ್ತಾಯಿದ್ರು, ನಮ್ಮ ಭಾರತ ಖಂಡದಲ್ಲಿರುವಂತಹ ಜ್ಞಾನ ಪ್ರಪಂಚದ ಯಾವುದೇ ಖಂಡದಲ್ಲೂ ಕೂಡ ಇಲ್ಲ. ಯಾಕೆ ಅಂದರೆ, ಹಿಂದೆ ನಮ್ಮ ಈ ಭರತ ಖಂಡದಲ್ಲಿ ಏನು ನಡೀತಾ ಇತ್ತು ಅಂತಂದರೆ, ಜ್ಞಾನಾರ್ಜನೆಗಾಗಿ ವಿದ್ಯೆಯನ್ನು ಕಲಿತಾಯಿದ್ರು. ಜ್ಞಾನಾರ್ಜನೆ ಅಂದರೆ ತಿಳ್ಕೊಳ್ಳೋಕ್ಕೋಸ್ಕರ ವಿಷಯಗಳನ್ನು, ಹೇಗೆ ನಮ್ಮ ಆತ್ಮ ಹೇಗೆ ಹುಟ್ಟಿತು, ಅದರ ಕೆಲಸಗಳೇನು, ಅಂತ್ಯ ಏನು, ಆದಿ ಏನು, ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಫಿಲಾಸಫಿ ಅಂತ ಇತ್ತು, ತತ್ವಶಾಸ್ತ್ರ. ಹಾಗೆ ಜನ ಮುಂದುವರಿತಾ ತತ್ವಶಾಸ್ತ್ರವನ್ನು ಮೂಲೆಗುಂಪು ಮಾಡಿದ್ರು. ಅದರಲ್ಲಿ ಏನು ಬರುತ್ತೆ? ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು. ಅಂದರೆ ಇವತ್ತು ನಾವು ಓದಬೇಕು, ಅದರಿಂದ ಏನು ಕೆಲಸ ಸಿಗುತ್ತೆ, ಅದರಿಂದ ಏನು ದುಡ್ಡು ಬರುತ್ತೆ. ಯಾವ ಮಟ್ಟಕ್ಕೆ ಅದು ಹೊರಟೋಗಿದೆ ಅಂತಂದರೆ, ಎಲ್ಲ ಸೆಮಿನಾರ್ಗಳು, ಎಲ್ಲ ಪಬ್ಲಿಕ್ ಮೀಟಿಂಗ್ಗಳು, ಎಲ್ಲಿ ನೋಡಲಿ ಎಲ್ಲರೂ ಕೂಡ ಎಲ್ಲ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು. ಇವತ್ತು ಈ ಕೆಲಸ ಕಲಿತು ಬಿಟ್ಟ ಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಆ ಸರ್ಟಿಫಿಕೇಟ್ ತೊಗೊಂಡು ಆ ಕೆಲಸಕ್ಕೆ ನಾವು ಜಾಯಿನ್ ಆಗಬೇಕು, ಈ ತಿಂಗಳಿಗೆ ಇಷ್ಟು ಸಂಬಳ ಸಂಪಾದನೆ ಮಾಡಬೇಕು. ಹೀಗಾಗಿ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಪ್ರಾರಂಭ ಆಯಿತು. ಯಾವಾಗ ಜಾಬ್ ಓರಿಯೆಂಟ್ ಕೋರ್ಸಸ್ಸು ಸರ್ಟನ್ ಲೆವೆಲ್ವರೆಗೆ ನಮಗೆಲ್ಲರಿಗೂ ಅನುಕೂಲ ಮಾಡ್ತು. ಆದರೆ ಒಂದು ಹಂತವನ್ನು ದಾಟಿದ ನಂತರ ಅದೇ ದೊಡ್ಡ ಪಿಡುಗಾಗಿ ನಮಗೆ ತೊಂದರೆ ಕೊಡ್ತಾ ಇದೆ. ಈಗ ನಮ್ಮನ್ನು ನಾವು ಅನ್ವೇಷಣೆ ಮಾಡ್ಕೊಳ್ಳೋ ಆ ಒಂದು ಹಂತವನ್ನು ನಾವು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ತತ್ವಜ್ಞಾನಕ್ಕೆ ದೊಡ್ಡ ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದೀವಿ. ಹಿಂದೆ ಎಷ್ಟೋ ಜನ ಕೋಟ್ಯಾಧಿಪತಿಗಳಿದ್ದರೂ ಕೂಡ, ದೊಡ್ಡ ಬಿಸ್ನೆಸ್ಮನ್ಗಳಿದ್ದರೂ ಕೂಡ ತಮ್ಮ ವ್ಯಾಪಾರಗಳನ್ನು ಬದಿಗಿಟ್ಟು ತತ್ವಜ್ಞಾನದ ಕಡೆಗೆ ತಮ್ಮ ಮನಸ್ಸನ್ನು ಹೊರಳಿಸ್ತಾ ಇದ್ದರು ಬಂಧುಗಳೇ. ಈಗೇನಾಗ್ತಾ ಇದೆ, ಆ ಒಂದು ಫೀಲ್ಡೇ ಕಡಿಮೆ ಆಗೋಗ್ತಾ ಇದೆ. ತತ್ವಜ್ಞಾನ ಅಂದರೆ ಏನಿದೆ ಅದರಲ್ಲಿ, ಅದೇನು ದುಡ್ಡು ಕಾಸು ಮಾಡೋಕ್ಕಾಗತ್ತಾ, ಲಾಭ ಏನು, ಈ ರೀತಿ ಮಾಡಿ ನಾವು
ಪ್ರಾಪಂಚಿಕ ಆಸ್ತಿಗಳ ಕಡೆಗೆ, ಜೊತೆಗೆ ಈ ಪ್ರಾಪಂಚಿಕ ಮೋಹದ ಕಡೆಗೆ ಸೆಳೆವು ಜಾಸ್ತಿ ಆಗಿ ಈಗ ನಾವು ದೊಡ್ಡ ಪಿಡುಗಿನ ಒಂದು ಹಂತವನ್ನು ತಲುಪ್ತಾ ಇದ್ದೀವಿ. ಯಾವುದೇ ಒಂದು ಭಯಂಕರ ಕಾಯಿಲೆ ಬರಲಿ, ತಕ್ಷಣ ನಾವು ಔಷಧಿಯಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ ವಿನಃ ಅದನ್ನೇ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಥವಾ ಬರದೇ ಇದ್ದಂಗೆ ಏನು ಮಾಡಬಹುದು ಆ ಒಂದು ಮೂಲವನ್ನು ಅನ್ವೇಷಣೆ ಮಾಡುವಂತಹ ಶಕ್ತಿಯನ್ನೇ ನಾವು ಕಳ್ಕೊತಾ ಇದ್ದೀವಿ. ನೋಡಿ, ಇವಾಗ ನನ್ನ ಕ್ಲಿನಿಕಲ್ಲಿ ಸಾಕಷ್ಟು ಜನ ಹೀಲಿಂಗ್ಗಳಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ಅಂತ. ಆ ಹೆಸರಿನಲ್ಲಿ ಏನು ವೈವಿಧ್ಯತೆ ಇದೆ ಅಂತಂದರೆ ಸಪ್ತರ್ಷಿ ಸಮರ್ಪಣ ಅಂತ. ಅಂದರೆ 7 ಜನ ಋಷಿಗಳ ಹೆಸರಿನಲ್ಲಿ ಸಮರ್ಪಣೆಯನ್ನು ಮಾಡಿ ನಾನು ಹೀಲಿಂಗನ್ನು ಮಾಡ್ತಾಯಿದ್ದೀನಿ. ಅಲ್ಲಿ ಕೂಡ ಒಂದು ಭಕ್ತಿ ಭಾವ ಇದೆ. ನಾನಲ್ಲ ಹೀಲ್ ಮಾಡ್ತಾ ಇರೋದು, ಆ 7 ಜನ ಋಷಿಗಳು. ಬಂಧುಗಳೇ, ಇವತ್ತು ಒಂದು ಇನ್ವೆನ್ಷನ್ ನಡೀತಾ ಇದೆ. ಏನಪ್ಪ ಅಂತಂದರೆ ಇಡೀ ಭೂಲೋಕವನ್ನು 7 ಜನ ಋಷಿಗಳು ಆಳ್ತಾ ಇದ್ದಾರೆ. ಯಾರು ನೋಡಿದ್ದಾರೆ ಅಂತ ಕೇಳ್ಬೋದು. ಅದಕ್ಕೆಲ್ಲ ರಿಸರ್ಚ್ ಉತ್ತರ ಕೊಡ್ತಾ ಇದೆ. ಇವಾಗ ಇಷ್ಟು ದಿವಸ ಇದನ್ನು ನಾವು ನಂಬ್ತಾ ಇರಲಿಲ್ಲ, ಮೂಢನಂಬಿಕೆಗಳು ಅಂತ ತಳ್ಳಿ ಹಾಕ್ತಾಯಿದ್ದು ಕಂಪ್ಲೀಟು. ಅವ್ರುಗಳು ಏನು ಮಾಡ್ತಾ ಇದ್ದಾರೆ, ಇಡೀ ಭೂಮಂಡಲವನ್ನು ಕಂಪ್ಲೀಟ್ ತಮ್ಮ ಕಂಟ್ರೋಲಿಗೆ ತೊಗೊಂಡು ಪ್ರತಿಯೊಂದು ಆಗು ಹೋಗುಗಳನ್ನು ಅವರು ಗಮನಿಸ್ತಾ ಇದ್ದಾರೆ. ಇದಕ್ಕೆ ಆಸ್ಟ್ರಲ್ ಟ್ರಾವೆಲ್ ಅಂತ ಕೂಡ ಹೇಳ್ತಾರೆ. ಒಂದು ಕಾಲದಲ್ಲಿ ಇದೇ ಹಿಪ್ನಾಟಿಸಮ್ ಇರ್ಬೋದು, ಮತ್ತೊಂದು ವಶೀಕರಣ ಇವೆಲ್ಲ ಮಾಡಿದಾಗ ಮೋಸ, ದಗ, ವಂಚನೆ ಅಂತ ಜನ ಅದನ್ನು ಆಡ್ಕೋತಾ ಇದ್ದರು. ಈಗೇನಾಗಿದೆ, ಪ್ರತಿಯೊಂದು ಟ್ರೀಟ್ಮೆಂಟ್ಗೂ ಕೂಡ ಅದೇ ನಿಜವೇನೋ ಅನ್ನೋ ಒಂದು ಭಾವನೆ ಬರ್ತಾಯಿದೆ. ನನ್ನ ಕ್ಲಿನಿಕ್ಕಿಗೆ ಸಾಮಾನ್ಯವಾಗಿ ಎಷ್ಟೋ ಜನ ಬರ್ತಾರೆ, ಮೈಕೈ ನೋವು ಅಂತ ಬರ್ತಾರೆ, ಆಸ್ತಮಾ ಅಂತ ಬರ್ತಾರೆ, ಏನೇನೋ ಕಾಯಿಲೆಗಳು ಬರ್ತಾರೆ. ಆದರೆ ನಾನು ಏನು ಮಾಡ್ತೀನಿ, ಒಂದು ಕ್ಷಣ ಅವ್ರಿಗೆ ಆ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿರೋಂತಹ ರಿಪೋರ್ಟ್ಗಳನ್ನೆಲ್ಲ ತೊಗೊಂಬನ್ನಿ ಅಂತ ಹೇಳ್ತೀನಿ. ಎಲ್ಲಗಳನ್ನು ನೋಡ್ತೀನಿ. ಆಯಿತು, ಆ ಮೆಡಿಕಲ್ ಟ್ರೀಟ್ಮೆಂಟು ಏನು ಹೇಳುತ್ತೆ? ಒಂದು ಮನುಷ್ಯನೇ ಕಂಡುಹಿಡಿದಿರುವಂತಹ ಒಂದು ಮಿಷನ್ನು, ಆ ಮಿಷನ್ಗೆ ನಾವು ಏನು ಫೀಡ್ ಕೊಟ್ಟಿರ್ತೀವಲ್ಲ, ಆ ಒಂದು ಪ್ಯಾರಾಮೀಟರ್ ಮೇಲೆ ಅವನ ಕಾಯಿಲೆಗಳ ಮಟ್ಟ ಎಷ್ಟಿದೆ ಅಂತ ತಿಳಿಸುತ್ತೆ. ಆಯಿತು, ಅದು ಒಂದು ಕೂಡ ಒಂದು ಜ್ಞಾನ ಅಷ್ಟೇ. ಅದನ್ನು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಎಷ್ಟೋ ಜನಕ್ಕೆ 20 ವರ್ಷಗಳ ಕಾಲ ಟ್ರೀಟ್ಮೆಂಟ್ ತೊಗೊಂಡಿದ್ರು ಕೂಡ ಅವ್ರಿಗೆ ಗುಣ ಆಗಿರಲಿಲ್ಲ. ಒಂದು ತುಂಬ ಇತ್ತೀಚೆಗೆ ಮಾಡಿದಂತಹ ಒಂದು ಟ್ರೀಟ್ಮೆಂಟನ್ನು ನಾನು ನಿಮ್ಮ ಕೈಲಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದು 20-25 ವರ್ಷದ ಒಂದು ತೊಂದರೆ ಇರುವಂತಹ 40 ವರ್ಷದ ಒಂದು ಹೆಣ್ಣುಮಗಳು ನನ್ನ ಕ್ಲಿನಿಕ್ಕಿಗೆ ಬಂದರು. ಅವ್ರಿಗೆ ಏನಾಗ್ತಾಯಿತ್ತು, ಯಾವಾಗಲೂ ಉಸಿರು ಕಟ್ಟಿದಂಗೆ ಆಗ್ತಾಯಿತ್ತು, ಉಸಿರಾಡೋಕ್ಕೆ ಆಗ್ತಾಯಿರಲಿಲ್ಲ, ಆಸ್ತಮಾ ಅಂತ ಹೇಳ್ತಾಯಿದ್ರು. ನಾವು ಅದನ್ನು ಏನು ಮಾಡಿದಾಗ ಅವರ ಆತ್ಮದ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅವರ ಪಾಸ್ಟ್ ಲೈಫ್ಗೆ ತೊಗೊಂಡೋಗಿ ಎಲ್ಲ ಚೆಕ್ ಮಾಡಿದಾಗ ಏನಾಯಿತು, ಒಂದು ಕಾಲ್ಪನಿಕ ಕತೆ ಅವರ ಬಾಯಿಂದ ನಮಗೆ ಹೊರಹೊಮ್ಮಿತು. ಹಿಂದೆ ಒಂದು ಕಾಲದಲ್ಲಿ ಇದನ್ನೆಲ್ಲ ಕಾಲ್ಪನಿಕ, ಇವೆಲ್ಲ ಸುಳ್ಳು, ಇದಕ್ಕೇನು ಆಧಾರ ಇದೆ ಅಂತ ಹೇಳ್ತಾಯಿದ್ದು. ನಾವು ರಿಸರ್ಚ್ ಮಾಡಬೇಕು, ನೋಡೋಣ, ಅದು ಸುಳ್ಳಾಗಿದ್ದರೆ ಅದನ್ನು ಕಂಡಮ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಕ್ಲಿನಿಕ್ನಲ್ಲಿ ಪಾಸ್ಟ್ ಲೈಫ್ ಥೆರಪಿಗೆ ನಾವು ಒಳಪಡಿಸಿದಾಗ ಅವರ ಆತ್ಮಶಕ್ತಿಯಿಂದ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಕೆಲವು 1000 ವರ್ಷಗಳ ಹಿಂದೆ ಇದೇ ವ್ಯಕ್ತಿ ಇವತ್ತು ಕ್ಲೈಂಟ್ ಏನು ಬಂದಿದ್ದಾರಲ್ಲ, ಯಾವುದೋ ಒಂದು ಗತಕಾಲದ ಜೀವನದಲ್ಲಿ ಒಂದು ಯುದ್ಧ ನಡೀತಿರುತ್ತೆ ಸಂದರ್ಭದಲ್ಲಿ ಒಂದು ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಿರುವಾಗ ಆಪೋಸಿಟ್ ಪಾರ್ಟಿಯವರು ಬರ್ತಾರೆ ಅಂತ ಅಂದ್ಬಿಟ್ಟು ಆ ಒಂದು ಸೀಟಿನ ಕೆಳಭಾಗದಲ್ಲಿ ಉಸಿರು ಕಟ್ಟಿ ಕೂತಿರ್ತಾರೆ. ಇನ್ನು ಶಬ್ದ ಮಾಡಿದ್ರೆ ಎಲ್ಲಿ ಬೇರೆಯವ್ರಿಗೆ ಗೊತ್ತಾಗುತ್ತೋ ಅಂತ ಪಕ್ಕದಲ್ಲಿರುವಂಥ ವ್ಯಕ್ತಿ ಅವ್ರಿಗೆ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟು ಉಸಿರಾಡದೇ ಇದ್ದಂಗೆ, ಕಿರಿದ್ದೇ ಇದ್ದಂಗೆ ಮಾಡಿರ್ತಾನೆ. ಪ್ರಾಣ ಹೊರಟೋಗಿರುತ್ತೆ. ಅಷ್ಟೇ, ಆ ಜನ್ಮ ಮುಗೀತು. ಈ ಜನ್ಮದಲ್ಲಿ ಅದೇ ವ್ಯಕ್ತಿಗೆ ಆಸ್ತಮಾ ಪ್ರಾಬ್ಲಮ್ ಬಂದಿದೆ. ನಾವು ಕೂಡ ನಂಬಲಿಲ್ಲ. ಆದರೆ ನೋಡೋಣ, ಇದನ್ನು ಪ್ರಯೋಗ ಮಾಡಿ ನೋಡೋಣ ಅಂತಂದ್ಬಿಟ್ಟು ನಾನು ಕಲ್ತಿರೋಂತಹ ವಿದ್ಯೆಗಳನ್ನೆಲ್ಲ ಉಪಯೋಗಿಸಿ, ಆತ್ಮದ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕಂಪ್ಲೀಟು ಅವರನ್ನು ಈ ಜನ್ಮವೇ ಬೇರೆ, ಆ ಜನ್ಮ ಬೇರೆ, ಅದನ್ನು ಮನವರಿಕೆ ಮಾಡಿಕೊಟ್ಟು ಕಂಪ್ಲೀಟ್ ಒಂದು ಹಂತಕ್ಕೆ ತಂದಾಗ ಸುಮಾರು ಒಂದು 10-12 ಸೆಷನ್ಗಳಲ್ಲಿ ಅವ್ರಿಗೆ ಪಾಸಿಟಿವ್ ವಿಷಯಗಳನ್ನು ತಲೆಗೆ ತುಂಬಿದಾಗ, ಹಾಗೆ ಗೊತ್ತೇ ಇರಲಿಲ್ಲ ಹೋದ ಜನ್ಮದಲ್ಲಿ ಈ ಥರ ಆಗಿತ್ತು ಅಂತಂದ್ಬಿಟ್ಟು. ಟ್ರಾನ್ಸಲ್ಲಿ ಗೊತ್ತಾಯ್ತು ನಂಗೆ. ಅದು ಮಾಡಿದ ನಂತರ ಆಶ್ಚರ್ಯ ಆಗ್ಬೋದು. 25 ವರ್ಷಗಳಲ್ಲಿದ್ದಂತಹ ಆಸ್ತಮಾ ಕೇವಲ 8 ಸಿಟ್ಟಿಂಗ್ಗಳಲ್ಲೇ ಕಂಪ್ಲೀಟು ಹೊರಟೋಯ್ತು. ಹಾಗಾದರೆ ನಾವು ಇನ್ವೆನ್ಷನ್ ಮಾಡಿರೋಂಥ ಔಷಧಿಗಳು, ಮಾತ್ರೆಗಳು, 20 ವರ್ಷ ಅವ್ರು ತೊಗೊಂಡಂತಹ ಎಲ್ಲ ವೈದ್ಯಕೀಯ ಔಷಧಿಗಳ ಉದ್ದೇಶ ಹಾಗಾದ್ರೆ ಏನಾಯ್ತು ಅಲ್ವಾ? ನಮಗೆ ಬೇಕಾಗಿರೋದು ಅಂತಿಮ ಒಂದು ರಿಸಲ್ಟ್ ಅಷ್ಟೇ. ಯಾವ ಮಾರ್ಗ ಅಂತ ಆಗಲಿ ಅಥವಾ ಇನ್ನೊಂದಾಗಲಿ ಅಲ್ಲ. ಹಿಂದಿನ ಕಾಲದಲ್ಲಿ ಒಂದು ಹೇಳ್ತಾ ಇದ್ವು, ಸರ್ವರೋಗಕ್ಕೂ ಸರಾಯಿಯೇ ಮದ್ದು. ಅಂದರೆ ಎಲ್ಲೋ ಒಂದು ಕಡೆ ಅದರಲ್ಲಿ ಸತ್ಯ ಇದೆ, ನಾವು ಅದನ್ನು ಬೈಬೋದು. ಕೆಲವು ಸೊಸೈಟಿ ಅಂದರೆ ಏನು ಅಂತಂದರೆ ನಾವೇ ಮಾಡಿಕೊಟ್ಟಂತಹ ಕಟ್ಟುಪಾಡುಗಳು. ಹಾಗಾಗಿ ಇವಾಗ ಎಲ್ಲರೂ ಸರಾಯಿ ಕುಡಿತಾ ಕೂತ್ಕೊಂಡ್ರೆ ಮೈಂಡಿಗೆ ಹಾಳಾಗತ್ತೆ. ಅದಕ್ಕೋಸ್ಕರ ಒಂದು ರೂಲ್ಸ್ಗಳು ಮಾಡ್ಕೊಂಡಿದ್ವಿ.
ಆದರೆ ಬಂಧುಗಳೇ, ಇವತ್ತು ನಾವು ಉಪಯೋಗಿಸ್ತಿರೋ ಎಷ್ಟೋ ಔಷಧಿಗಳಲ್ಲಿ ಒಂದು ಆಲ್ಕೋಹಾಲಿಕ್ ಕಂಟೆಂಟ್ ಇದ್ದೇ ಇರುತ್ತೆ. ಅದು ಆಲ್ಕೋಹಾಲ್ ಕಂಟೆಂಟ್ ಇಲ್ಲದೇ ಇರುವಂಥ ಔಷಧಿಗಳು ಬಹಳ ಕಡಿಮೆ. ಅಂದರೆ ಯಾವುದನ್ನೇ ಕೂಡ ನಿಯಮಿತವಾಗಿ ಸರಿಯಾಗಿ ಅನಲೈಸ್ ಮಾಡಿ ಔಷಧಿ ರೂಪದಲ್ಲಿ ತೊಗೊಂಡಾಗ ಅದು ದೇಹಕ್ಕೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ಔಷಧಿ ಬೇಕೇ ಬೇಕಾ? ಖಂಡಿತ ಬೇಕಿಲ್ಲ. ಯಾಕಂದರೆ ಡ್ರಗ್ಲೆಸ್ ಥೆರಪಿನಲ್ಲೇ ನಮಗೆ ಟ್ರೀಟ್ಮೆಂಟ್ಗಳನ್ನು ನಾವು ಕಾಣ್ತಾ ಇರುವಾಗ ನಾವು ಔಷಧಿ ಯಾಕೆ ಬೇಕು? ಯಾಕಂದರೆ ಖಂಡಿತ ಗೊತ್ತಿದೆ, ಈ ಔಷಧಿಗಳನ್ನು ತೊಗೊಂಡಾಗ ಏನಾಗ್ತಿದೆ, ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಎಷ್ಟೋ ಇವಾಗ ಇದೇ ತೊಗೊಳ್ಳಿ, ಆಸ್ತಮಾ ಕೇಸ್. 20 ವರ್ಷಗಳ ಕಾಲ ಆಸ್ತಮಾಗೆ ತೊಗೊಂಡಂತಹ ವ್ಯಕ್ತಿ ಸಾಕಷ್ಟು ಲಂಗ್ಸ್ ಇನ್ಫೆಕ್ಷನ್ಗಳಿಂದ, ಆಮೇಲೆ ಮೈ ಭಾರಗಳು ಜಾಸ್ತಿ, ಇದರಿಂದ ಒದ್ದಾಡ್ತಾಯಿದ್ರು. ಇನ್ಹೇಲರ್ಗಳು ತೊಗೊಂಡು ಬ್ರೈನ್ ಸೆಲ್ಸ್ಗಳೆಲ್ಲ ಡೆತ್ ಆಗಿತ್ತು. ಒಂಥರ ಡಲ್ ಆಗಿರೋರು, ಯಾವಲ್ಲೂ ಡ್ರೌಸಿನೆಸ್ ಇರೋದು, ಒದ್ದಾಡ್ತಾಯಿದ್ರು. ಸೊ ಹಾಗಾಗಿ ಈ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ ಅವರ ಆತ್ಮದ ಶಕ್ತಿಯನ್ನು ಅವರಿಗೆ ಮರುಕಳಿಸಿ ಬರೋ ಹಾಗೆ ಮಾಡಿ, ಅವರ ಹುಟ್ಟು ಸಾವಿನ ಬಗ್ಗೆ ಒಂದು ವಿವರಣಾತ್ಮಕ ಚಿತ್ರಣವನ್ನು ಕೊಟ್ಟಾಗ ಏನಾಯಿತು, ಅದು ಕಾಲ್ಪನಿಕವಾದರೂ ಕೂಡ ಅದು ಅವ್ರ ಮೇಲೆ ಕೆಲಸ ಮಾಡ್ತು. ಇದು ಬರೀ ಕೋಇನ್ಸಿಡೆನ್ಸಾ ಅಥವಾ ಒಂದು ಕೇಸಾ? ಖಂಡಿತ ಅಲ್ಲ. ನನ್ನ ಹತ್ರ ಬಂದಿರೋ ಎಷ್ಟೋ ಸಾವಿರಾರು ಕೇಸ್ಗಳಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಈ ಚೇಂಜಸ್ಗಳನ್ನು ನಾನು ಅಬ್ಸರ್ವ್ ಮಾಡ್ತಾ ಬರ್ತಾಯಿದ್ದೀನಿ. ಇದಕ್ಕೆ ಯಾವುದೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪೇಟೆಂಟ್ ಅಂತಾಗಲಿ ಇನ್ನೊಂದಾಗಲಿ ನಾವು ಕಾಯ್ತಾ ಕೂತ್ಕೋಬೇಕಾಗಿಲ್ಲ. ಯಾಕಂದರೆ ಮನುಷ್ಯನಿಗೆ ಆರೋಗ್ಯ ಜೀವನ ನಮಗೆ ಮುಖ್ಯ, ಕಂಪ್ಲೀಟು. ಒಬ್ಬ ಮನುಷ್ಯನ ಆಯುಸ್ಸು ಸರಾಸರಿ 120 ವರ್ಷ ಇದ್ದರೆ ಈಗ ಇರೋದೇ 100 ಇಯರ್ಸ್ ನಾರ್ಮಲಿ. ಅದರಲ್ಲೂ ಕೂಡ 80 ವರ್ಷಕ್ಕೆ ಅವನ ಎಲ್ಲ ಅವಯವಗಳು ಕೂಡ ಕುಂಠಿತವಾಗ್ತಾ ಹೋಗ್ತಾ ಇರುತ್ತೆ. 80 ವರ್ಷದ ಒಬ್ಬ ವಯೋವೃದ್ಧ 25 ವರ್ಷದವನ ಥರ ಖಂಡಿತ ಇರೋಕ್ಕೆ ಸಾಧ್ಯನೇ ಇರೋದಿಲ್ಲ. ನಮ್ಗೆ ಇಷ್ಟ ಇದೆಯೋ ಇಲ್ವೋ, ಒಂದು ಬೀಜ ಮೊಳಕೆ ಹೊಡೆದ ಮೇಲೆ ಅದು ದೊಡ್ಡದಾಗಿ ಬಾಗಿ ಬೆಳಗಿ ದೊಡ್ಡದಾದ ಫಲವನ್ನು ಕೊಟ್ಟು ತಿರ್ಗಾ ಭೂಮಿಗೆ ಮರಳಲೇಬೇಕು. ಆ ಒಂದು ತತ್ವದ ಮೇಲೆ ನಮ್ಮ ದೇಹವನ್ನು ನಾವು ಇವತ್ತು ನೋಡಬೇಕಾಗಿದೆ. ಯಾವುದೇ ಕಾಯಿಲೆ ಬರಲಿ, ಯಾವುದೇ ಆರೋಗ್ಯ ಅಂತ ವಿಷಯ ಬಂದಾಗ ನಾವು ಹುಟ್ಟುವ ದಿನದಿಂದಲೇ ನಾವೊಂದು ಅಗ್ರಿಮೆಂಟನ್ನು ಸೈನ್ ಮಾಡಿ ನಾವು ಬಂದಿರ್ತೀವಿ ಭೂಲೋಕಕ್ಕೆ. ಹಾಗಾಗಿ ಈ ಜೀವನದನ್ನು ನಾವು ಈ ಥರ ನಡೆಸ್ತಾ ಇರಬೇಕು. ನಮ್ಮ ಆರೋಗ್ಯದ ಕ್ರಮ ಹೀಗಿರಬೇಕು. ಆಮೇಲೆ ಹುಟ್ಟಿದ ತಕ್ಷಣವೇ ಸಾವು ಕೂಡ ನಮಗೆ ನಿಶ್ಚಿತ ಆಗಿರುತ್ತೆ. ಹಿಂದೆ ಇವೆಲ್ಲ ನಾವು ನಂಬ್ತಾ ಇರಲಿಲ್ಲ, ಇವೆಲ್ಲ ಹೆಂಗೆ ಸಾಧ್ಯ ಅಂತ. ಈಗ ಅವೆಲ್ಲ ನಂಬಲೇಬೇಕು ಅನ್ನೋಂತಹ ಒಂದು ಪರಿಸ್ಥಿತಿ ನಮಗೆ ಉಂಟಾಗ್ತಾ ಇದೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೇವಲ ಕೆಮಿಕಲ್ ಔಷಧಿನೇ ನಾವು ಡಿಪೆಂಡ್ ಆಗಬೇಕಾಗಿಲ್ಲ. ಅದಕ್ಕೂ ಕೂಡ ಮುಂಚೆ ಯಾವುದೋ ಒಂದು ಮಾತ್ರೆ ಇದೆ ಅಂದ್ಬಿಟ್ಟು ಅದಕ್ಕೆ ಪೇಟೆಂಟ್ ಬಂದಿಲ್ಲ, ಅದಕ್ಕೆ ಇನ್ನೂ ಅಪ್ರೂವ್ ಆಗಿಲ್ಲ ಅಂತ ಕಾಯ್ತಾ ಕೂತ್ಕೊಂಡ್ರೆ ನಮ್ಮ ಕಾಯಿಲೆ ಗುಣ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಔಷಧಿ ಬಿಟ್ಟುಬಿಡಬೇಕಾ? ಖಂಡಿತ ಇಲ್ಲ. ನಮಗೆ ಏನೋ ಲಭ್ಯತೆ ಇದೆಯೋ ಆ ಔಷಧಿಗಳನ್ನು ತಗೊಳ್ಳಿ. ಆದರೆ ಇಷ್ಟೋ ಕಾಯಿಲೆಗಳಿಗೆ ನಮಗೆ ಗೊತ್ತಿಲ್ಲದಿರುವಂತಹ ಕಾಯಿಲೆಗಳ ಹೆಸರೊಳಗೆ ಗೊತ್ತಿರೋದಿಲ್ಲ. ಅಂತಹ ತೊಂದರೆಗಳಿಂದ ನಾವು ಒದ್ದಾಡ್ತಿರ್ತೀವಿ. ಅದಕ್ಕೇನು ಮಾಡಬೇಕು ಅಂದರೆ, ಪ್ರಿವೆಂಟಿವ್ ಈಸ್ ಬೆಟರ್ ದೆನ್ ಕ್ಯೂರ್. ಕಾಯಿಲೆಯ ಬರೋಕ್ಕಿಂತ ಮುಂಚೆನೇ ಅದನ್ನು ನಾವು ಸ್ವಲ್ಪ ಮುಂಜಾಗ್ರತೆ ವಹಿಸಿದ್ರೆ ಆ ಕಾಯಿಲೆನೇ ಬರೋದಿಲ್ಲ. ಅಂದಮೇಲೆ ಔಷಧಿಯ ಪ್ರಶ್ನೆಯಲ್ಲಿ ಬಂತು, ಸೈಡ್ ಎಫೆಕ್ಟ್ ಎಲ್ಲಿ ಬಂತು? ಯಾವುದೂ ಬರೋದಿಲ್ಲ. ಸಪೋಸ್ ಇವಾಗ ನಂಗೆ ಗಂಟ್ಲು ಬರ್ತಾ ಇರುತ್ತೆ ಅಥವಾ ಮಳೆ ಬರ್ತಾ ಇರುತ್ತೆ, ಹೊರಗಡೆ ಗಂಟ್ಲು ಕಿರಿಕಿರಿ ಆಗುತ್ತೆ. ಏನು ಮಾಡಬೇಕು? ಮನೆಯಲ್ಲೇ ಸಿಗುವಂತಹ ಲವಂಗ ಅಥವಾ ಮೆಣಸು ಒಂದು 4 ಬಾಯಲ್ಲಿ ಹಾಕ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಗಂಟ್ಲು ಕಿರಿಕಿರಿ ಕಡಿಮೆ ಆಗ್ತಾಯಿರುತ್ತೆ. ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಪದಾರ್ಥಗಳು, ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅಂತಲೇ ಇಟ್ಕೊಳ್ಳಿ, ಅದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಪ್ರಾರಂಭದಲ್ಲೇ ಆ ದೇಹದಲ್ಲಿ ಆಗುತ್ತಿರುವಂತಹ ಅಸಮತೋಲನವನ್ನು ನಾವು ಸರಿ ಮಾಡ್ಕೊಂಬಿಡ್ಬೋದು ಕಂಪ್ಲೀಟು. ಹಾಗಾದಮೇಲೆ ಮುಂದೆ ಅದು ಕಾಯಿಲೆ ಬೆಳವಣಿಗೆ ಆಗೋದೇ ಇಲ್ಲ. ಅವಾಗೇನಾಗುತ್ತೆ, ನಮಗೆ ಟ್ರೀಟ್ಮೆಂಟು ಕೂಡ ಬಹಳ ಸುಲಭ ಅಲ್ವಾ? ಯಾಕಂದರೆ ಪ್ರಿವೆಂಟಿವ್ ಇಸ್ ಬೆಟರ್ ದೆನ್ ಕ್ಯೂರ್. ಯಾಕಂದರೆ ಮುಂಚೆನೇ ನಾವು ಸರಿ ಮಾಡ್ಕೊಂಡ್ಬಿಟ್ಟಾಗ ಕಾಯಿಲೆನೇ ಬರೋದಿಲ್ಲ. ಇವತ್ತು ಪ್ರಪಂಚದಲ್ಲಿ ಇದೇ ಸೈಂಟಿಫಿಕ್ ಅನಾಲಿಸಿಸ್ ಹೇಳುತ್ತೆ, ಆಲ್ಮೋಸ್ಟ್ ಆಲ್ 90-95% ಎಲ್ಲ ಕಾಯಿಲೆಗಳು ಕೂಡ ಮನಸ್ಸಿನಿಂದ ಜನ್ಯವಾದದ್ದು. ಅಂದರೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಅಂತ. ಅಷ್ಟು ಗೊತ್ತಾದ ಮೇಲೆ ಸೈಕೋಸೊಮ್ಯಾಟಿಕ್ ಅಂದರೆ ಮನಸ್ಸಿಂದ ಗೊತ್ತಾಯಿತು ಅಂದಮೇಲೆ ಮನಸ್ಸನ್ನು ಸರಿ ಮಾಡ್ಕೊಂಬಿಡೋಣ. ಮನಸ್ಸು ಕಲುಷಿತವಾಗಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಅಧಪತನ ಆಗ್ತಿರುವಂತಹ ನೈತಿಕತೆ ಜನರಲ್ಲಿ ಕಡಿಮೆ ಆಗ್ತಾಯಿದೆ. ಎಲ್ಲವೂ ನನಗೇ ಇರಲಿ, ಪ್ರತಿಯೊಂದು ಕೂಡ ನಾನೇ ಇಟ್ಕೋಬೇಕು, ಬೇರೆಯವ್ರಿಗೆ ಬೇಡ. ಆಮೇಲೆ 100 ವರ್ಷಕ್ಕೆ ಬೇಕಾಗಿದ್ದನ್ನು ನಾನು ಇವತ್ತೇ ಸಂಗ್ರಹಿಸಿಟ್ಕೊಂಬೋಣ, ಇನ್ನೊಬ್ಬನಿಗೆ ಇಲ್ಲದೇ ಇದ್ದರೂ ಬೇಡ. ಒಂಥರ ಜಲಸ್ಸು, ಅಸೂಯೆ, ಇವೆಲ್ಲ ಮಾಡಿ ಮನುಷ್ಯನ ಮನಸ್ಸು ಏನಾಗ್ತಾಯಿದೆ ಇವತ್ತು, ತೃಪ್ತಿ ಅನ್ನೋದನ್ನು ಕಳ್ಕೋತಾ ಇದೆ. ಯಾವ ಮನುಷ್ಯನ ಮನಸ್ಸು ಅತೃಪ್ತವಾಗಿರುತ್ತೋ ಅದೇ ಒಂದು ದೆವ್ವ ಇದ್ದಂಗೆ. ಅತೃಪ್ತ ಇದೆಯಲ್ಲ, ಅತೃಪ್ತ ಮನಸ್ಸು ಏನು ಮಾಡುತ್ತದು? ಇಟ್ ಈಸ್ ಎ ಡೆವಿಲ್.
ಏನು ಮಾಡುತ್ತೆ, ಇನ್ನೊಬ್ಬರನ್ನು ತೊಂದರೆ ಮಾಡುತ್ತೆ, ಇನ್ನೊಬ್ಬರ ದುಡ್ಡುಗಳನ್ನ ನಾವು ಕಿತ್ಕೋಬೇಕು ಅಂತ ನೋಡ್ತೀವಿ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಾರೋ ನಾವು ಚೆನ್ನಾಗಿರಬೇಕು ಅಂತ ಮಾಡೋಕ್ಕೆ ಹೋಗ್ತಾಯಿದ್ವಿ. ಹೀಗಾಗಿ ಏನಾಗ್ತಾಯಿದೆ, ಮನಸ್ಸು ಕಲುಷಿತವಾಗ್ತಾಯಿದೆ. ಮನಸ್ಸು ಕಲುಷಿತವಾದಾಗ ಏನಾಗುತ್ತೆ, ನಮ್ಮ ಉಸಿರಾಟದ ಲಯ ವ್ಯತ್ಯಾಸ ಆಗ್ತಾ ಇರುತ್ತೆ. ಯಾವಾಗ ಉಸಿರಾಟದ ಲಯ ವ್ಯತ್ಯಾಸ ಆಗುತ್ತೆ, ನಮ್ಮ ದೇಹಕ್ಕೆ ಆಕ್ಸಿಜನ್ ಇಂಟೇಕ್ ಆ್ಯಂಡ್ ಔಟ್ ಬ್ರೆತ್ ಕೂಡ ವ್ಯತ್ಯಾಸ ಆಗ್ತಾಯಿದೆ. ಆವಾಗ ನಮ್ಮ ಹೃದಯದ ಬಡಿತ ಜೊತೆಗೆ ಹೃದಯ ಆಮ್ಲಜನಕವನ್ನು ಹೀರಿಕೊಳ್ಳುವಂತಹ ಗುಣ, ಅದರ ಮಟ್ಟತೆ ಕಡಿಮೆ ಆಗ್ತಾ ಹೋಗುತ್ತೆ. ಖಂಡಿತ ನೆಕ್ಸ್ಟ್ ಏನಾಗುತ್ತೆ, ಅನಾರೋಗ್ಯ ಪೀಡಿತರಾಗ್ತಾಯಿದ್ದೀವಿ. ಅದರಿಂದನೇ ಇವತ್ತು ಯಾರೇ ತಗೊಳ್ಳಿ, ಸಾಮಾನ್ಯವಾಗಿ ಹೃದಯ ಸಂಬಂಧಪಟ್ಟಂಥ ಕಾಯಿಲೆ ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಅಥವಾ ಮೈಕೈ ನೋವುಗಳು, ಮೈಕೈ ನೋವೆಲ್ಲ ಸೈಡ್ ಎಫೆಕ್ಟ್ಸ್. ಮೇಜರ್ ಕಾಯಿಲೆಗಳಂದು ಹೃದಯ ಮತ್ತು ಕಿಡ್ನಿ. ಯಾರಿಂದ ಯಾರೇ ನೋಡಲಿ ಮೇಜರ್ ಪ್ರಾಬ್ಲಮ್ಗಳು ಬರ್ತಾ ಇರೋದನ್ನೇ ಇವತ್ತು ಹೃದಯ ಮತ್ತು ಕಿಡ್ನಿ. ಇದಕ್ಕೆಲ್ಲ ಸರಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ವಾ? ಖಂಡಿತ ಇದೆ ಬಂಧುಗಳೇ. ಯಾಕಂದರೆ ನಾವು ಕಾಯಿಲೆಯನ್ನು ಉಲ್ಬಣಗೊಳಿಸಿ ಕೊನೆಗೆ ಸಾಯುವ ಕೊನೆಯೂ ಕೂಡ ಒಂದು ವೆಂಟಿಲೇಟರ್ನಲ್ಲಿ ಸಾಯುವಂತಹ ಕಷ್ಟ ಮನುಷ್ಯನಿಗೆ ಬೇಕಾಗಿಲ್ಲ. ಅದಕ್ಕೆ ಕಾರಣ ನಾವೇನೆ. ಈ ಆಲ್ಟರ್ನೇಟಿವ್ ಥೆರಪಿ ಅಂತ ಏನಿದೆಯಲ್ಲ ಅಂತಂದರೆ ವೈದ್ಯಶಾಸ್ತ್ರದಲ್ಲೇ ಇದೆ ಕಂಪ್ಲೀಟ್. ಅದು ಪ್ರಿವೆಂಟಿವ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಒಂದು ತತ್ವದಲ್ಲಿ ಮೊದಲೇ ನಾವು ಸ್ವಲ್ಪ ಮುಂಜಾಗ್ರತೆ ವಹಿಸ್ಬಿಟ್ರೆ ಈ ಕಾಯಿಲೆಗಳನ್ನು ಖಂಡಿತ ನಾವು ಹತೋಟಿಯಲ್ಲಿ ಇಟ್ಕೋಬೋದು. ಹೇಗೆ ಮಾಡೋದು ಇದನ್ನೆಲ್ಲ ನಮಗೆ ಜ್ಞಾನ ಇರೋದಿಲ್ಲ. ಇದಕ್ಕೇನು ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಬೇಕಾಗಿಲ್ಲ. ನಮ್ಮ ಅಂತರ್ಗತ ಮನಸ್ಸನ್ನು ನಾವು ಗಮನಿಸಿದರೆ ಸಾಕು. ನಮ್ಮ ಮನಸ್ಸೇ ವೈದ್ಯ. ನಮ್ಮ ಮನಸ್ಸು ಏನು ಹೇಳುತ್ತೆ, ನಾವು ಪ್ರತಿ ಕ್ಷಣ ನಮಗೆ ಅದು ಡೈರೆಕ್ಷನ್ ಕೊಡ್ತಾ ಇರುತ್ತೆ, ಹೀಗೆ ಮಾಡೋ ಹೀಗೆ ಮಾಡೋ ಹೀಗೆ ಮಾಡೋ ಅಂತ. ನಾವೇನು ಮಾಡ್ತೀವಿ, ಆ ಮನಸ್ಸನ್ನು ನಿರಾಕರಿಸ್ಬಿಟ್ಟು ನಾವು ಕಂಪ್ಲೀಟ್ ಇಷ್ಟ ಬಂದಂಗೆ ನಾವು ಕೆಲಸ ಮಾಡ್ತಾ ಹೋಗ್ತಾ ಇರ್ತೀವಿ. ಹಾಗಾಗಿ ಅದು ನಮಗೆ ಅನಾರೋಗ್ಯವನ್ನು ಉಂಟು ಮಾಡ್ತಾ ಇರುತ್ತೆ. ಅಷ್ಟೇ, ಬೇರೆ ಇನ್ನೇನಿಲ್ಲ ಕಂಪ್ಲೀಟು. ಅದಕ್ಕೆ ಮೊದಲನೆಯ ಹಂತ ಏನು ಅಂತಂದರೆ, ನಮ್ಮ ಒಳ ಮನಸ್ಸಿನ ದನಿಯನ್ನು ನಾವು ಕೇಳ್ತಾ ಹೋಗಬೇಕು. ನಮ್ಮ ಮನಸ್ಸು ಏನು ಹೇಳ್ತಾ ಇರುತ್ತೆ, ಊಟ ಮಾಡ್ತಾ ಇರ್ತೀವಿ, ಇದು ಬೇಡ ಜಾಸ್ತಿ ಅಂತ ಮನಸ್ಸು ಹೇಳ್ತಿರುತ್ತೆ. ಆದರೂ ಕೂಡ ಸುಮ್ಮನೆ ಚೆನ್ನಾಗಿದೆ ಅಂತ ತಿಂತಾ ಇರ್ತೀವಿ. ಖಂಡಿತ ಏನಾಗುತ್ತೆ, ಜಲೋದರ ಆಗುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಹೀಗೆ ಕಾಯಿಲೆಗಳು ಉಲ್ಬಣ ಆಗ್ತಾ ಹೋಗ್ತಾ ಇರುತ್ತೆ. ಹೀಗೆ ಎಷ್ಟೋ ಕಾಯಿಲೆಗಳನ್ನು ನನ್ನ ಕ್ಲಿನಿಕಲ್ಲಿ ಕೇವಲ ಮಾನಸಿಕ ಶಕ್ತಿಯನ್ನು ಉಪಯೋಗಿಸ್ಕೊಂಡು, ಆ ಮನುಷ್ಯನ ಕ್ಲೈಂಟಿನ ಮಾನಸಿಕ ಶಕ್ತಿ ಒಳಗಡೆ ಇನ್ಬಿಲ್ಡ್ ಕ್ಯಾರೆಕ್ಟರ್ ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡೆ ಖಂಡಿತ ಕ್ಯೂರ್ ಮಾಡ್ಬೋದು ಬಂಧುಗಳೇ. ಔಷಧಿ ಬೇಕಾಗೇ ಇಲ್ಲ. ಡ್ರಗ್ಲೆಸ್ ಥೆರಪಿ ಅನ್ನೋದು 21ನೇ ಶತಮಾನದ ದೊಡ್ಡ ಲಾಂಛನವಾಗುತ್ತೆ. ಏಕೆಂದರೆ ಇನ್ಮೇಲೆ ಎಲ್ಲ ಕೂಡ ಪ್ರತಿಯೊಂದು ಕೂಡ ಕಾಸ್ಮಿಕ್ ಎನರ್ಜಿ, ಎವ್ರಿಥಿಂಗ್ ಈಸ್ ಮೇಡ್ ಆಫ್ ವೈಬ್ರೇಷನ್. ಆ ಒಂದು ತತ್ವದಲ್ಲೇ ನಾವು ಬದುಕಬೇಕಾಗ್ತಾ ಬರುತ್ತೆ. ಇನ್ಮೇಲೆ ಯಾರು ಮೆಡಿಟೇಷನ್ ಮಾಡ್ತಾರೆ, ಯಾರು ಎನರ್ಜಿನ ತಗೋತಾರೆ, ಅದನ್ನು ಇನ್ಕ್ರೀಸ್ ಮಾಡುವಂತಹ ಒಂದು ಟೆಕ್ನಿಕ್ ತಿಳ್ಕೊಂಡ್ಬಿಟ್ರೆ ಈ ಕೆಮಿಕಲ್ ಆಧಾರಿತ ಔಷಧಿಗಳ ಅವಲಂಬನೆಯನ್ನು ನಾವು ಖಂಡಿತ ಕಡಿಮೆ ಮಾಡ್ಕೋಬಹುದು ಬಂಧುಗಳೇ. ನನ್ನ ಕ್ಲಿನಿಕಲ್ಲಿ ಔಷಧಿಯ ಬಾಟ್ಲೇ ಬೇಕಾಗಿಲ್ಲ ಕಂಪ್ಲೀಟು. ಎಂತಹದೇ ತೊಂದರೆ ಬರಲಿ, ಸಿ ಟು ಸಿ ಅಂತ ಹೇಳ್ತೀನಿ. ಸಿ ಅಂದರೆ ಕೋಲ್ಡ್ ಟು ಕ್ಯಾನ್ಸರ್. ಅಷ್ಟನ್ನು ಕೂಡ ನಾವು ರೇಖಿ ಇರ್ಬೋದು, ಪ್ರಾಣಿಕ್ ಇರ್ಬೋದು, ಮತ್ತೊಂದು ಆಧ್ಯಾತ್ಮಿಕ ಶಕ್ತಿ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಕೇವಲ ಟಚ್ ಹೀಲಿಂಗ್ ಇರ್ಬೋದು. ಇದನ್ನು ಉಪಯೋಗಿಸ್ಕೊಂಡೇ ಹೀಲಿಂಗನ್ನು ಖಂಡಿತ ಮಾಡಬಹುದು. ಸಾಕಷ್ಟು ಜನಕ್ಕೆ ಇದರಿಂದ ಉಪಯೋಗಗಳನ್ನು ನಾವು ನೋಡ್ತಾ ಇದ್ದೀವಿ ಕಂಪ್ಲೀಟ್. ಬೆಂಗಳೂರಿನಲ್ಲಿ ಬಸವೇಶ್ವರ ನಗರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರಲ್ಲಿ ಇಂತಹ ಒಂದು ಮಿರಾಕಲ್ನ ನಾನು ನೋಡ್ತಾ ಇದ್ದೀನಿ. ಈ ಮಿರಾಕಲ್ ನಾನು ಒಬ್ಬ ಮಾಡ್ತಾ ಇರೋದಿಲ್ಲ, ಸಾಕಷ್ಟು ಜನ ಇದನ್ನು ಅದರ ಅನುಭವಗಳನ್ನು ಪಡಿತಾ ಇದ್ದಾರೆ ಕಂಪ್ಲೀಟು. ಯಾಕಂದರೆ ಎಲ್ಲದಕ್ಕೂ ಕೂಡ ಔಷಧಿನೇ ಅಂತಿಮವಲ್ಲ. ಯಾಕಂದರೆ ನಮಗೆ ಗೊತ್ತಿಲ್ಲದಿರುವಂತಹ ಅವ್ರ ಒಳಗಡೆ ಅದರಲ್ಲಿ ಏನಿದೆ ಅಂತ ಕಂಟೆಂಟ್ ಕೂಡ ಗೊತ್ತಿಲ್ಲ. ಬ್ಲೈಂಡಾಗಿ ಸುಮ್ಮನೆ ತೆಗೆದು ಬಾಯಲ್ಲಿ ಹಾಕ್ಕೊಂಡು ನೀರು ಕುಡಿತಾ ಇದ್ದೀವಿ. ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ. ಕೆಲವೊಂದಕ್ಕೆ ಅದರಲ್ಲಿ ಔಷಧಿನೇ ಇರೋದಿಲ್ಲ, ಆದರೆ ತೊಗೊಂಡಿದ್ದೀವಿ ಅನ್ನೋಂತಹ ಒಂದು ಮಾನಸಿಕ ಒಂದು ಸ್ಥಿತಿಯೇ ನಮ್ಮನ್ನು ಗುಣ ಮಾಡ್ತಾ ಇರುತ್ತೆ. ಸೊ ಹಾಗೆ ಮನುಷ್ಯನ ಜ್ಞಾನ ಬೆಳೆದಂತೆ ನಾವು ಕೂಡ ಅಜ್ಞಾನದ ಕಡೆ ಹೋಗೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಣ. ಎಲ್ಲೋ ಗೊತ್ತಿಲ್ಲದಿರೋಂತಹ ಯಾವುದೋ ಒಂದು ವಿಷಯನ ಸುಮ್ಮನೆ ಹಾಕಿ ಗುಳಕ್ಕಂತ ಇಟ್ಕೊಂಡು ಕೋಟ್ಯಾಂತರ ರೂಪಾಯಕ್ಕೆ ಮಿಲಿಯನ್ ಗಟ್ಟಲೆ ಇರುವಂತಹ ಈ ವೈದ್ಯಕೀಯ ಡೆವಲಪ್ಮೆಂಟ್ ಇದೆಯಲ್ಲ, ಅದಕ್ಕೆ ನಾವು ಕರಬ್ ಮಾಡಲೇಬೇಕು. ನಾವು ಇವತ್ತು ಸಂಪಾದಿಸ್ತಿರುವಂತಹ ದುಡ್ಡುಗಳಲ್ಲಿ ಸಾಕಷ್ಟು 95% ದುಡ್ಡೆಲ್ಲ ಬರೀ ನಾವು ವೈದ್ಯಕೀಯಕ್ಕೆ ನಾವು ಖರ್ಚು ಮಾಡ್ತಾಯಿದ್ದೀವಿ. ಇವತ್ತೊಂದು ಕೆಲಸ ಸಿಕ್ತು ಅಂತಂದರೆ ಫಸ್ಟು ಕೇಳೋದೇನು ಅಂತಂದರೆ, ನಿಮ್ಮ ಹುಡುಗನ ಕೆಲಸ ಸಿಗ್ತಾ, ಹಾಗೆ ಅವನಿಗೆ ಮೆಡಿಕಲ್ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳ್ತೀವಿ. ಅಂದರೆ ಅವನ ಸಂಪಾದನೆಯಲ್ಲಿ ಒಂದು 30 to 40% ವೈದ್ಯಕೀಯಕ್ಕೆ ಹೋಗ್ತಾ ಇದೆ. ಅದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ನಮ್ಮ ರಾಷ್ಟ್ರದ ಹಣ ಎಷ್ಟು ಉಳಿತಾಯ ಆಗುತ್ತೆ ಅಲ್ವಾ? ಯಾಕಂದರೆ ಎಷ್ಟೋ ಸತಿ ನಮಗೆ ಅನ್ಬೋದು, ನಮ್ಮ ರಾಷ್ಟ್ರವನ್ನೇ ತಗೊಳ್ಳಿ ಕಂಪ್ಲೀಟು, ಮೆಡಿಕಲ್ ಫೀಲ್ಡ್ಗೆ ಎಷ್ಟು ಮಿಲಿಯನ್ ನಮಗೆ ದುಡ್ಡನ್ನು ಖರ್ಚು ಮಾಡ್ತಾಯಿದ್ವಿ ನಾವು ಮೆಡಿಕಲ್ ಫೀಲ್ಡ್ಗೆ. ಅದನ್ನೇ ನಾವು
ಪ್ರೋಗ್ರೆಸಿವ್ ಆಗಿ ಒಂದು ಪ್ರೊಡಕ್ಷನ್ಗೆ ಆಹಾರ ಉತ್ಪತ್ತಿ ಮಾಡೋಕ್ಕಿರ್ಬೋದು ಮತ್ತು ಬೇರೆ ಬೇರೆ ವಿಷಯಗಳಿಗೆ ನಾವು ಅದನ್ನು ಉಪಯೋಗಿಸ್ಕೊಂಡಾಗ ಅದೇ ಹಣವನ್ನು ಎಷ್ಟು ಶಾಂತವಾಗಿ ಎಷ್ಟು ನಿರ್ಮಲತೆಯಿಂದ ಇರ್ಬೋದಲ್ವ ನಾವೆಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ಈ ಒಂದು ವೇವ್ ಏನು ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಈಗ, ನಾವು ಕಂಪ್ಲೀಟ್ ಡ್ರಗ್ಲೆಸ್ ಥೆರಪಿ ಅಂತ ಬಿಟ್ಟು ಅದಕ್ಕೆ ನಾವೆಲ್ಲ ಗಮನ ಕೊಡೋಣ. ನಾವು ಬರುವ ಸಂಚಿಕೆಯಲ್ಲಿ ಹಂತ ಹಂತವಾಗಿ ನಮ್ಮ ಮನೋಶಕ್ತಿ ಎಷ್ಟು, ಮನದ ಶಕ್ತಿಯಿಂದ ನಾವು ಹೇಗೆ ನಾವು ಕಾಯಿಲೆಗಳನ್ನು ಗುಣ ಮಾಡಿಕೊಳ್ಳಬಹುದು, ನಮ್ಮಲ್ಲಿರುವಂಥ ಒಂದೊಂದು ತೊಂದರೆಗಳನ್ನು ಹೇಗೆ ಅದನ್ನು ಅವಾಯ್ಡ್ ಮಾಡಿಕೊಂಡು ಇಷ್ಟು ಜನ ಗುಣ ಆಗಿದ್ದಾರೆ, ಆ ಕಥೆಗಳನ್ನು ನಿಮಗೆ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಈ ಬಸವ ಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ತಪ್ಪದೆ ನೋಡ್ತಾ ಬನ್ನಿ. ನಿಮಗೆ ಈ ಒಂದು ಲೈಫ್ ಸೀಕ್ರೆಟ್ನ ನಾನು ನಿಮಗೆ ರಿವೀಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.